ಈ ಮಧ್ಯೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂತ ಡೀಟೇಲ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜಕೀಯ ಕುತೂಹಲ ಕೆರಳಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ಅವರು ಮೊನ್ನೆ ಭೇಟಿಯಾಗಿರೋದು. ಇಬ್ಬರ ಭೇಟಿ ವೇಳೆ ನಿಜಕ್ಕೂ ಏನಾಯಿತು ಅನ್ನೋದರ ಬಗ್ಗೆ ಸುವರ್ಣ ನ್ಯೂಸ್ಗೆ ಕಂಪ್ಲೀಟ್ ಡೀಟೇಲ್ ಲಭ್ಯ ಆಗಿದೆ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಲಭ್ಯ ಆಗಿದೆ. ಕೆಜೆ ಜಾರ್ಜ್ ಮುಂದೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ಅಧಿಕಾರ ಹಸ್ತಾಂತರಿಸಲು ಸಿಎಂಗೆ ತಿಳಿಸಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ನನ್ನ ನಿಲುವಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದಾಗ ಕೆಜೆ ಜಾರ್ಜ್ ಅಕ್ಷರಶಃ ನಿರುತ್ತರ ಆಗಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಒಂದು ಮಾತನ್ನ ಹೇಳಿದ್ದು ಬಿಟ್ರೆ ಬೇರೆ ಉತ್ತರ ಕೊಡೋದಕ್ಕೆ ಕೆಜೆ ಜಾರ್ಜ್ ಅವರಿಗೆ ಸಾಧ್ಯ ಆಗಿಲ್ಲ. ಕೆಜೆ ಜಾರ್ಜ್ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸಿಎಂ ಕ್ಯಾಂಪ್ಗೆ ಕೊಡಬೇಕಾದಂತ ಸಂದೇಶವನ್ನು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. 2.5 ವರ್ಷ ಕಾದಿದ್ದೀನಿ ನಾನು. ನನ್ನ ತಾಳ್ಮೆಗೂ ಕೂಡ ಮಿತಿ ಇದೆ. ಇನ್ನು ಕಾಯೋದೂ ಇಲ್ಲ. ನನ್ನ ನಿಲುವಿನಲ್ಲಿ ಯಾವ ಬದಲಾವಣೆಯೂ ಕೂಡ ಇಲ್ಲ. ಅಧಿಕಾರ ಹಸ್ತಾಂತರ ಮಾಡಿ ಎನ್ನುವಂತ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಜೆ ಜಾರ್ಜ್ ಮುಖಾಂತರ ಡಿಕೆ ಶಿವಕುಮಾರ್ ರವಾನಿಸಿದ್ದಾರೆ. ಮೊನ್ನೆ ಕೆಜೆ ಜಾರ್ಜ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು. ಆ ನಂತರ ಡಿಕೆ ಶಿವಕುಮಾರ್ ಕೆಜೆ ಜಾರ್ಜ್ ಅವರನ್ನ ಭೇಟಿಯಾದರು. ಭೇಟಿಯ ಸಂದರ್ಭದಲ್ಲಿ ಏನು ಮಾತುಕತೆಯಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ಮನವೊಲಿಸೋದಕ್ಕೆ ಅಂತ ಕೆಜೆ ಜಾರ್ಜ್ ಬಂದಿದ್ರಂತೆ. ಆದರೆ ಡಿಕೆ ಶಿವಕುಮಾರ್ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನೇ ಕೊಡಬೇಕು ಮತ್ತು ಆದಷ್ಟು ಶೀಘ್ರ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೂಚಿಸಿ. ಕಾದಿದ್ದಾಗಿದೆ, ಇನ್ನು ಮುಂದೆ ಕಾಯುವಂತ ವಿಚಾರ ಇಲ್ಲ ಅಂತ ಕೆಜೆ ಜಾರ್ಜ್ ಅವರ ಮುಂದೆ ಸ್ಪಷ್ಟವಾಗಿ ಡಿಕೆ ಶಿವಕುಮಾರ್ ಮೊನ್ನೆಯ ಭೇಟಿಯಲ್ಲಿ ಹೇಳಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದರ ಮಧ್ಯೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ ಸತೀಶ್ ಜಾರಕಿಹೊಳಿ, ನಿನ್ನೆ ಮಹದೇವಪ್ಪ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಪ್ತರು ಟಾಂಟ್ ಕೊಡ್ತಾ ಇದ್ದಾರೆ, ಟಾಂಗ್ ಕೊಡ್ತಾ ಇದ್ದಾರೆ. ಒಬ್ಬನಿಂದ ಯಾವುದೇ ಕೆಲಸ ಆಗೋದಿಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಪುಸ್ತಕಗಳು ರಾಜ ಮಹಾರಾಜರುಗಳ ಹೆಸರನ್ನ ಹೇಳುತ್ತೆ, ಏನು ರಾಜ ಮಹಾರಾಜರೇ ಕಲ್ಲು ಹೊತ್ರ ಅಂತ ಟ್ವೀಟ್ ಮಾಡಿದ್ದಾರೆ ಮಹದೇವಪ್ಪ. ಮೊನ್ನೆ ನಾವು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದಾಗ ಮೌಂಟ್ ಎವರೆಸ್ಟ್ ಹತ್ತಿದ್ದು ತೇನ್ ಸಿಂಗ್ ಮಾತ್ರ ಅಲ್ಲ, ತೇನ್ ಸಿಂಗ್ ಜೊತೆಗೆ ಆತನ ಜೊತೆಗೆ ಬಹಳಷ್ಟು ಜನ ನೀರು ಕೊಂಡೋಗೋರು, ಇವರು ಎಲ್ಲರೂ ಕೂಡ ಮೌಂಟ್ ಎವರೆಸ್ಟ್ ಹತ್ತಿದ್ರು. ಹೆಸರು ಮಾತ್ರ ಮೌಂಟ್ ತೇನ್ ಸಿಂಗಿಗೆ ಬಂತು ಅಂತ ಸತೀಶ್ ಜಾರಕಿಹೊಳಿ ಹೇಳ್ಕೊಂಡಿದ್ರು. ಅಂದ್ರೆ ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅನ್ನುವಂಥ ತಾತ್ಪರ್ಯ. ಈಗ ಅದೇ ಅರ್ಥದಲ್ಲಿ ಡಾಕ್ಟರ್ ಮಹದೇವಪ್ಪ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ, ನಿಮ್ಮ ಸ್ಕ್ರೀನ್ನ ಮೇಲೆ ಆ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಪುಸ್ತಕಗಳು ರಾಜ ಮಹಾರಾಜರುಗಳ ಹೆಸರನ್ನ ಹೇಳುತ್ತೆ, ಏನು ರಾಜ ಮಹಾರಾಜರು ಕಲ್ಲು ಹೊತ್ರ ಅಂತ ಅವ್ರು ಟ್ವೀಟ್ ಮಾಡಿದ್ದಾರೆ. ಹಲವು ಜನ ಒಟ್ಟು ಸೇರಿದ್ರೇನೆ ಒಂದು ಕೆಲಸ ಅಥವಾ ಆ ಕೆಲಸ ಪೂರ್ಣ ಆಗುತ್ತೆ ಅಂತ ಹೇಳೋ ಮುಖಾಂತರ ಪಕ್ಷವನ್ನು ನಾನು ಅಧಿಕಾರಕ್ಕೆ ತಂದೆ ಅನ್ನೋ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಸಿದ್ದರಾಮಯ್ಯ ಅವರ ಆಪ್ತರು ಟಾಂಟ್ ಕೊಡ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ಪಕ್ಷಕ್ಕಾಗಿ ನಾವೆಲ್ಲರೂ ದುಡಿದಿದ್ದೀವಿ, ಸಂಘಟಿತ ಪ್ರಯತ್ನ, ಸಂಘಟಿತ ನಾಯಕತ್ವ, ಅಧಿಕಾರವನ್ನು ತಂದು ಕೊಟ್ಟಿರೋದು ಒಬ್ಬರಿಂದ ಅಲ್ಲ ಅನ್ನೋದನ್ನು ಈ ರೀತಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಮೊನ್ನೆ ತೇನ್ ಸಿಂಗ್ ಕಥೆಯನ್ನು ಸತೀಶ್ ಜಾರಕಿಹೊಳಿ ಹೇಳಿದರು. ಈಗ ಮಹದೇವಪ್ಪ ರಾಜ ಮಹಾರಾಜರ ಕಥೆಗಳನ್ನು ಹೇಳೋ ಮುಖಾಂತರ ಡಿಕೆ ಶಿವಕುಮಾರ್ ಅವರಿಗೆ ಟಾಂಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.